ನಾರಂಜ ಕ್ರೈಮ್ ಬೀಟ್ಗೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ನಗರದ ಗಾಂಧಿಗಂಜ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಬರುವಂತಹ ಸಂಗಮೇಶ್ವರ್ ಕಾಲೋನಿಯಲ್ಲಿ ಮನೆಯೊಂದರಲ್ಲಿ ಗಾಂಜಾ ಕೂಡಿರುವಂತಹ ಖಚಿತ ಮಾಹಿತಿ ಮೇರೆಗೆ ಮಹಿಳೆಯೊಬ್ಬರನ್ನ ಬಂಧನ ಮಾಡಿ ಇನ್ನಿಬ್ಬರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿರ್ತಕ್ಕಂಥ ಮಾಹಿತಿ ನಿಮಗೆ ನಾವು ತೋರಿಸ್ತೀವಿ ನಾರಂಜ ಕ್ರೈಮ್ ಬೀಟ್ ನಲ್ಲಿ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಓರ್ವ ಮಹಿಳೆ ಬಂಧನ, ಇಬ್ಬರ ಮೇಲೆ ಪ್ರಕರಣ ದಾಖಲು. ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮನೆಯೊಂದರ ಮೇಲೆ ದಾಳಿ ನಡೆಸಿದ ಬೀದರ್ನ ಗಾಂಧಿಗಂಜ್ ಠಾಣೆ ಪೊಲೀಸರ ತಂಡ ಗಾಂಜಾ ಮಾರಾಟ ಮಾಡುತ್ತಿದ್ದ ಓರ್ವ ಮಹಿಳೆಯನ್ನು ಬಂಧಿಸಿ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿಕೊಂಡ ಪ್ರಸಂಗ ಬೀದರ್ ನಗರದಲ್ಲಿ ಗುರುವಾರ ಸಂಜೆ 5 ಗಂಟೆ ಸುಮಾರಿಗೆ ಜರುಗಿದೆ. ಬೀದರ್ ನಗರದ ಸಂಗಮೇಶ್ವರ್ ಕಾಲೋನಿಯಲ್ಲಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡಲಾಗುತ್ತಿದೆ ಎನ್ನುವ ಖಚಿತ ಮಾಹಿತಿ ಮೇರೆಗೆ ಬೀದರ್ನ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿಗಳಾದ ಎನ್.ಡಿ. ಸನದಿ ಹಾಗೂ ದೂದ್ ಪೀರಾ ಹುಸೇನ್ ಸಾಬ್ ಮುಲ್ಲಾ ಹಾಗೂ ಅಬಕಾರಿ ಇಲಾಖೆಯ ಡಿವೈಎಸ್ಪಿ ಆನಂದ್ ಉಕ್ಲಿ ಅವರ ಆನಂದರಾವ್ ನೇತೃತ್ವದಲ್ಲಿ ದಾಳಿ ನಡೆಸಿದ ಬೀದರ್ನ ಗಾಂಧಿಗಂಜ್ ಠಾಣೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ತಂಡ ಬೀದರ್ನ ಸಂಗಮೇಶ್ವರ ಕಾಲೋನಿಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲೆಂದು ಸಂಗ್ರಹಿಸಿ ಇಡಲಾಗಿದ್ದ 19,23,000 ರೂಪಾಯಿ ಮೌಲ್ಯದ 38 ಕೆಜಿ ಗಾಂಜಾ ಜಪ್ತಿ ಮಾಡಿಕೊಳ್ಳುವಲ್ಲಿ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಗಾಂಜಾ ಮಾರಾಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಮಹಿಳೆಯನ್ನು ಬಂಧಿಸಿದ ಪೊಲೀಸರ ತಂಡ ಆಕೆಗೆ ಗಾಂಜಾ ಸರಬರಾಜು ಮಾಡಿದ ವ್ಯಕ್ತಿ ಸೇರಿದಂತೆ ಇಬ್ಬರ ವಿರುದ್ಧ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪ್ರಕರಣ ದಾಖಲಿಸಿಕೊಂಡ ಪೊಲೀಸರ ತಂಡ ತನಿಖೆ ಮುಂದುವರಿಸಿದೆ ಎಂದು ಎಸ್ಪಿ ಪ್ರದೀಪ್ ಗುಂಟಿ ಇಂದು ಶುಕ್ರವಾರ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಬೀದರ್ನಲ್ಲಿ ಪ್ರಕಟಣೆ ಮೂಲಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ದಾರೆ. ಬೀದರ್ ಜಿಲ್ಲೆಯನ್ನ ನಶೆ ಮುಕ್ತ ಮಾಡುವ ಉದ್ದೇಶದಿಂದ ಏರ್ಪಾಡಾಗಿರುವ ಡಿಸ್ಟ್ರಿಕ್ಟ್ ನಾರ್ಕೋಟಿಕ್ಸ್ ಟೀಮ್ ಕಡೆಯಿಂದ ನಿನ್ನೆ ಗಾಂಧಿಗಂಜ್ ಲಿಮಿಟ್ಸ್ ಅಲ್ಲಿ ಒಂದು ದಾಳಿ ಆಗಿದೆ. ದಾಳಿಯಲ್ಲಿ 38 ಕಿಲೋ ಗಾಂಜಾನ್ನ ವಶಕ್ಕೆ ಪಡೆದಿದ್ದಾರೆ. ಸುಮಾರು 19 ಲಕ್ಷ ಬೆಲೆ ಬಾಳುವ ಈ ಗಾಂಜಾ ಸೀಸ್ ಮಾಡಿ ಆರೋಪಿಯನ್ನು ದಸ್ತಗಿರಿ ಮಾಡಿ ಜೈಲಿಗೆ ಕಳಿಸಲಾಗಿದೆ. ಈಗಾಗಲೇ ನಾವು ಬಹಳಷ್ಟು ಸತಿ ಎಚ್ಚರಿಕೆ ನೀಡಿದ್ದೇವೆ. ಆದರೂ ಸಹ ಎಸ್ಪೆಷಲಿ ಇರಾನಿ ಗಲ್ಲಿದಿಂದ ಕೆಲವು ಅಪರಾಧಿಗಳು ಈ ದಂಧೆಯಲ್ಲಿ ತೊಡಗಿಸಿಕೊಂಡು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಿದ್ದಾರೆ. ಅವರೆಲ್ಲರನ್ನು ಕೂಡ ಜಿಲ್ಲೆಯಿಂದ ಗಡೀಪಾರ ಮಾಡಲಾಗುವುದಂತ ನಾನು ಎಚ್ಚರಿಸುತ್ತಿದ್ದೆ. ಥ್ಯಾಂಕ್ ಯು. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದಾಗಿನಿಂದ ನಶಮುಕ್ತ ಜಿಲ್ಲೆ ಮಾಡಬೇಕೆಂಬ ಸಂಕಲ್ಪ ಕಟ್ಟಿಕೊಂಡು ಒಂದಲ್ಲ ಒಂದು ರೀತಿಯ ಕಳ್ಳ ಕಾಕರ ಮತ್ತು ದಂಧೆಕೋರರ ವಿರುದ್ಧ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದ್ದರೂ ಸಹ ಅಪ್ಪಿ ತಪ್ಪಿ ಕೂಡ ಈ ತರದ ಕೆಲಸ ನಡೀತಾನೆ ಇದೆ. ಹಾಗಾದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಿದಲ್ಲದೆ ಅನೇಕ ಪ್ರಕರಣ ಕೂಡ ಇಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಯಾಕಂದ್ರೆ ಪ್ರದೀಪ್ ಗುಂಟಿ ಅವರ ನೇತೃತ್ವದಲ್ಲಿ ಈ ಒಂದು ಕದಿಮರ ಗ್ಯಾಂಗ್ಗಳಿಗೆ ಹೆಡೆಮುರಿ ಕಟ್ಟಲು ಹದ್ದಿನ ಕಂಡಿದ್ದ ಪೊಲೀಸ್ ಇಲಾಖೆ ಒಂದೊಂದೇ ರೀತಿಯಲ್ಲಿ ತಮ್ಮದೇ ಅಂತ ರೀತಿಯಲ್ಲಿ ಅಟ್ಯಾಕ್ ಮಾಡಿಕೊಂಡು ಅವರನ್ನ ಜೈಲಿಗೆ ಕಳಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಗಾಂಜಾ ಪ್ರಕರಣ ಆಗಿರ್ಬೋದು, ಅಕ್ಕಿ ಕಳ್ಳತನ ಆಗಿರ್ಬೋದು, ಅಥವಾ ಗುಟ್ಕಾ ಮಾಫಿ ಆಗಿರ್ಬೋದು, ಅಥವಾ ಇನ್ನೊಂದು ಯಾವುದೇ ಅಕ್ರಮ ಚಟುವಟಿಕೆ ಆದ್ರೂ ಕೂಡ ಪೊಲೀಸ್ ಇಲಾಖೆ ಸನ್ನದ್ಧವಾಗಿದೆ. ಈ ತರದ ಕಾರ್ಯಚಟುವಟಿಕೆ ಸದಾ ಪೊಲೀಸರು ಮುಂದೆ ಇರ್ತಾರೆ ಎನ್ನುವಂತ ಮಾತನ್ನು ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ಹೇಳಿದ್ದಾರೆ.